ಹಲೋ ಎವ್ರಿವಾನ್, ನಾನು ಸುಷ್ಮಾ. ವೆಜ್ ವಂಡರ್ಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಇನ್ನೇನು ಯುಗಾದಿ ಹಬ್ಬ ಬಂತಲ್ವಾ? ಯುಗಾದಿ ಹಬ್ಬಕ್ಕೆ ಒಂದು ಒಳ್ಳೆ ಸ್ವೀಟನ್ನು ನಾವು ಮನೇಲಿ ಮಾಡ್ಕೊಳ್ಳೋಣ. ಮತ್ತೇನಂದರೆ, ಇನ್ನು ಮುಂದೆ ಯುಗಾದಿ ಹಬ್ಬದಿಂದ ನಮ್ಮ ಜೀವನ ಎಲ್ಲ ಸಿಹಿಯಾಗಿರಲಿ, ಅಮೃತದ ಹಾಗೆ ಇರಲಿ ಅಂತ ಹೇಳ್ತಾ ಅಮೃತ ಫಲನ ನಾವು ಮನೇಲಿ ಹೇಗೆ ಮಾಡ್ಕೊಳ್ಬೇಕು ಹೇಳೋದನ್ನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನೋಡೋಣ ಅಲ್ವಾ? ಫಸ್ಟ್ ನೋಡಿ, 1-2 ಕಪ್ ಆಗುವಷ್ಟು ನಾನು ಹಸಿ ತೆಂಗಿನಕಾಯಿನ ತುರಿದು ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ಮತ್ತು ಅದನ್ನು ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇವತ್ತು ನಾನು ತೋರಿಸ್ಕೊಡ್ತಾ ಇರುವಂತಹ ಮೆಜರ್ಮೆಂಟ್ಗೆ ಸುಮಾರು ಒಂದು 25 ಸ್ವೀಟ್ಗಳು ಆಗ್ತವೆ ಫ್ರೆಂಡ್ಸ್. ಹಾಗೆ ನೋಡಿ, ಮಿಕ್ಸಿ ಜಾರ್ಗೆ ಹಾಕ್ಕೊಂಡಾದ್ಮೇಲೆ ಅದಕ್ಕೆ 1-2 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಈಗ ನೈಸಾಗಿ ರುಬ್ಕೊಂಡು ಬರೋಣ. ಈ ರೀತಿ ರುಬ್ಕೊಂಡಾದ್ಮೇಲೆ ಇದನ್ನು ನಾನು ಒಂದು ಸ್ಟ್ರೇನರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ಟ್ರೇನರ್ಗಾದರೂ ಹಾಕ್ಕೊಳ್ಬೋದು, ಇಲ್ಲ ನೀವು ಮಸ್ಲಿನ್ ಬಟ್ಟೆ ಅಂತ ಬರುತ್ತೆ ಅಲ್ವಾ ಫ್ರೆಂಡ್ಸ್, ಆ ಬಟ್ಟೆಯಲ್ಲಿ ಕೂಡ ನೀವು ಗಟ್ಟಿಯಾಗಿ ಹಿಂಡ್ಕೊಂಡು ಆ ಥರ ಕೂಡ ಮಾಡ್ಬೋದು. ಇಲ್ಲಾಂದರೆ ಈ ರೀತಿ ಸ್ಟ್ರೇನರ್ಗೆ ಹಾಕ್ಕೊಂಡು ಕೈಯಿಂದ ಒಂದು ಸ್ವಲ್ಪ ಈ ರೀತಿ ಅದಂದರೆ ನೋಡಿ, ಈ ಥರ ಚೆನ್ನಾಗಿ ಗಟ್ಟಿಯಾಗಿರುವಂತಹ ಕಾಯಿ ಹಾಲು ಸಿಗುತ್ತೆ. ಈ ಕಾಯನ್ನು ನೀವು ವೇಸ್ಟ್ ಮಾಡಬೇಕಂತಿಲ್ಲ, ಅದರಿಂದ ನೀವು ದೋಸೆನ ಮಾಡ್ಕೊಳ್ಬೋದು. ಹಾಗೆ ನೋಡಿ, ನೆಕ್ಸ್ಟ್ ನಾನು ಒಂದು ಕಡಾಯಿನ ತೊಗೊಂಡಿದ್ದೀನಿ. ಅದಕ್ಕೆ ಈಗ ತೆಂಗಿನಕಾಯಿ ಹಾಲನ್ನು ಅಳತೆ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಎಲ್ಲದಕ್ಕೂ ಒಂದೇ ಕಪ್ಪನ್ನು ತಗೊಳ್ಳಿ. ನೋಡಿ, 2.5 ಕಪ್ ಆಗುವಷ್ಟು ನಾನು ತೆಂಗಿನ ಹಾಲನ್ನು ತೊಗೊಂಡಿದ್ದೀನಿ. ಅದಕ್ಕೇನೆ ಈಗ ನಾನು 2.5 ಕಪ್ ಆಗುವಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ನಾನು ಹಸಿ ಹಾಲನ್ನೇ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಹಸಿ ಹಾಲಿಲ್ಲ, ಕಾಯಿಸಾಗ್ಬಿಟ್ಟಿತ್ತು ಅಂತಾದರೆ ಆ ಹಾಲನ್ನು ಕೂಡ ನೀವು ಯೂಸ್ ಮಾಡ್ಬೋದು. ಸೊ ಟೋಟಲಾಗಿ 2.5 ಕಪ್ ಆಗುವಷ್ಟು ತೆಂಗಿನಕಾಯಿ ಹಾಲು, ಹಾಗೆ 2.5 ಕಪ್ ಆಗುವಷ್ಟು ನಾರ್ಮಲ್ ಹಾಲನ್ನು ಹಾಕ್ಕೊಂಡಿದ್ದೀನಿ. ಈಗ ಸ್ಟವ್ ಆನ್ ಮಾಡಿಬಿಟ್ಟು ಈ ಕಡಾಯಿನ ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ. ಹಾಗೆ ಈ ಕಡೆಗೆ ನೋಡಿ, ಒಂದು 7-8 ಏಲಕ್ಕಿನ ಒಂದು ಸ್ವಲ್ಪ ನಾನು ಬಿಸಿ ಮಾಡಿಕೊಂಡು ತೆಗೆದಿಟ್ಕೊಂಡಿದ್ದೀನಿ. ಅದನ್ನು ಈಗ ಆಗಾರೋ ಚಾಪರ್ಗೆ ಹಾಕಿಬಿಟ್ಟು ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ. ಆವಾಗ ಏನಾಗುತ್ತೆ, ಅದು ಫುಲ್ ಸಿಪ್ಪೆ ಬೇರೆ ಮತ್ತು ಏಲಕ್ಕಿ ಬೇರೆ ಆಗುತ್ತೆ. ಇಲ್ಲಾಂದರೆ ನಮಗೆ ತುಂಬ ಇದ್ದಾಗಲ್ಲ ಏನಾಗುತ್ತೆ, ಈ ರೀತಿ ಸಿಪ್ಪೆ ತೆಗಿತಾ ಕೂತ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಅಲ್ವಾ? ಸೊ ಅಂಥ ಟೈಮ್ನಲ್ಲಿ ಈ ಥರ ಚಾಪರ್ ಇದ್ಬಿಟ್ರೆ ಎಲ್ಲ ನೋಡಿ ನೀಟಾಗಿ ಸಿಪ್ಪೆ ಎಲ್ಲ ಬಿಡಿಸಿ ಬರುತ್ತೆ. ಇದನ್ನು ನಾವು ಕುಟ್ಕೊಂಡು ರೆಡಿ ಮಾಡಿಕೊಂಡ್ರೆ ಆಯಿತು. ಹಾಗೆ ನೋಡಿ, ಈ ಕಡೆಗೆ ಇದು ಬಾಯ್ಲ್ ಆಗ್ತಾ ಇರುತ್ತೆ. ಕಂಟಿನ್ಯೂಸ್ ಆಗಿ ಮಗಚ್ತಾ ಇರಬೇಕಂತಿಲ್ಲ, ಮಧ್ಯ ಮಧ್ಯ ಮಗಚ್ಕೊಂಡ್ರೆ ಸಾಕು. ಹಾಗೆ ಯುಗಾದಿ ತಾಲಿ, ಹಾಗೆ ಯುಗಾದಿ ಹಬ್ಬಕ್ಕೆ ಮಾಡುವಂತಹ ಶೀರಾ, ಹಾಗೆ ಬನಾನಾ ಒಬ್ಬಟ್ಟನ್ನು ತೋರಿಸ್ಕೊಟ್ಟಿದ್ದೀನಿ. ಮತ್ತು ಕಡಲೆಬೇಳೆ ಒಬ್ಬಟ್ಟು, ತೆಂಗಿನಕಾಯಿ ಒಬ್ಬಟ್ಟು, ಇದೆಲ್ಲ ನೀವು ಯುಗಾದಿ ಹಬ್ಬಕ್ಕೆ ಮಾಡ್ಕೊಳ್ಬೋದು. ಈಗ ಆಲ್ರೆಡಿ ತೋರಿಸ್ಕೊಟ್ಟಿದ್ದೀನಿ. ಹಲಸಿನ ಹಣ್ಣಿನ ಒಬ್ಬಟ್ಟು ಇದೆಲ್ಲ ಹಾಕಿದ್ದೀನಿ ಫ್ರೆಂಡ್ಸ್. ಮತ್ತು ಈಗ ನೋಡಿ, 2 ಕಪ್ ಆಗುವಷ್ಟು ನಾನು ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ. 2 ಕಪ್ಪು ಸಾಕಾಗುತ್ತೆ, ಮೀಡಿಯಂ ಸಿಹಿಯಾಗಿ ಬರುತ್ತೆ. ಇನ್ನೊಂದು ಸ್ವಲ್ಪ ನಿಮಗೆ ಒಂದು ಸ್ವಲ್ಪ ಜಾಸ್ತಿ ಸಿಹಿ ಬೇಕು ಅಂದರೆ 1-2.25 ಕಪ್ ಆಗುವಷ್ಟು ಸಕ್ಕರೆನ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಈ ಸ್ವೀಟನ್ನು ನಾವು ಬೆಲ್ಲದಲ್ಲಿ ಮಾಡೋದಕ್ಕೆ ಅಷ್ಟು ಚೆನ್ನಾಗಿ ಬರಲ್ಲ ಫ್ರೆಂಡ್ಸ್. ಸೊ ಅದಕ್ಕೋಸ್ಕರ ಸಕ್ಕರೆನೇ ಹಾಕಿ ಮಾಡ್ಕೊಳ್ಳಿ. ಹಾಗೆ ನೋಡಿ, ಒಂದು ಮೌಲ್ಡ್ಗೆ ನಾನು ಈ ಥರ ತುಪ್ಪ ಎಲ್ಲ ಸವರಿ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನೀವು ಈ ಥರ ಮೌಲ್ಡಲ್ಲಿ ಅಂದರೆ ಸ್ವಲ್ಪ ಹೈಟ್ ಇರುವಂತಹ ಮೌಲ್ಡಲ್ಲಿ ಹಾಕ್ಕೊಂಡ್ರೆ ಮಿಡ್ಲಲ್ಲಿ ಕಲರ್ ಚೇಂಜ್ ಆಗಿ ಬರುತ್ತೆ, ಚೆನ್ನಾಗಿ ಕಾಣುತ್ತೆ. ಹಾಗೆ ಒಂದು ಸ್ವಲ್ಪ ಏಲಕ್ಕಿ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಬೇರೆ ಕೆಲಸಗಳನ್ನು ಮಾಡ್ತಾ ಮಾಡ್ತಾ ಮಧ್ಯದಲ್ಲಿ ಇದನ್ನು ಮಗಚ್ಕೊಳ್ಬೋದು ಫ್ರೆಂಡ್ಸ್. ಹಾಗೆ ಇದಕ್ಕೆ ಒಂದು ಸ್ವಲ್ಪ ಕೇಸರ್ ಸ್ಟ್ರೆಂಟ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಕೇಸರಿ ದಳ ಇದಕ್ಕೊಂದು ಒಳ್ಳೆ ಕಾಂಬಿನೇಷನು ಫ್ರೆಂಡ್ಸ್, ತುಂಬ ಟೇಸ್ಟಿಯಾಗಿ ಬರುತ್ತೆ ಇದನ್ನು ಹಾಕ್ಕೊಂಡ್ರೆ. ಸೊ ಅದರಲ್ಲೂ ಯುಗಾದಿ ಹಬ್ಬ, ನಮ್ಮದು ಹೊಸ ವರ್ಷ ಸ್ಟಾರ್ಟ್ ಆಗುತ್ತೆ ಅಲ್ವಾ, ಸಿಹಿಯಾಗಿ ಚೆನ್ನಾಗಿರಲಿ ಹೇಳ್ಕೊಂಡು ನಾವು ತುಪ್ಪ, ಕೇಸರಿ ಎಲ್ಲ ಹಾಕಿ ಮಾಡ್ಕೊಳ್ಬೋದು. ವರ್ಷದ ಮೊದಲನೇ ದಿನದಿಂದ ಒಳ್ಳೆ ಚೆನ್ನಾಗಿರಲಿ ನಮ್ಮ ಜೀವನ ಹೇಳ್ಕೊಂಡು ಒಂದೊಳ್ಳೆ ಸ್ವೀಟನ್ನು ಮಾಡ್ತಾ ಇದ್ದೀವಿ ಅಲ್ವಾ. ಹಾಗೆ ನೋಡಿ, ನೀವು ಕಂಟಿನ್ಯೂಸ್ ಆಗಿ ಮಗಚ್ತಾ ಹೋದಂಗೆ ಇದು ಫುಲ್ ಗಟ್ಟಿ ಆಗ್ತಾ ಬರುತ್ತೆ. ಈ ಥರ ಅದೊಂದು ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗುತ್ತೆ, ಸ್ವಲ್ಪ ಬ್ರೌನಿಶ್ ಆಗಿ ಬರುತ್ತೆ. ಮತ್ತು ಫುಲ್ ನಾವು ಮೈಸೂರು ಪಾಕೆಲ್ಲ ಏನು ಮಾಡ್ತೀವಿ ಅಲ್ವಾ, ಅದೇ ಥರ ಫುಲ್ ಪೊಳ್ಳಾಗಿ ಚೆನ್ನಾಗಿ ಬರುತ್ತೆ.
ಈಗ ಪುನಃ ಇದಕ್ಕೆ ಇನ್ನೊಂದು ಚಮಚ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಟೋಟಲ್ ಆಗಿ 1-2 ಸ್ಪೂನ್ ತುಪ್ಪ ಸಾಕಾಗುತ್ತೆ ಫ್ರೆಂಡ್ಸ್. ಚೆನ್ನಾಗಿ ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ತುಪ್ಪ ಹಾಕ್ಕೊಳ್ಳೋದ್ರಿಂದ ಈ ಸ್ವೀಟು ಸಾಫ್ಟ್ ಆಗಿ ಬರುತ್ತೆ. ನೀವು ಹಾಗೆ ಮಾಡಿದರೆ ಒಂದು ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ. ನೀವು ತುಪ್ಪ ಹಾಕ್ಕೊಳ್ಳೋದ್ರಿಂದ ಮೃದುವಾಗಿ ಬರುತ್ತೆ. ನಿಮ್ಗೆ ಯಾವ ಥರ ಇಷ್ಟ ಅಂತ ಅಂದ್ಬಿಟ್ಟು ನೀವು ತುಪ್ಪನ ಸೇರಿಸ್ಕೊಳ್ಬಹುದು ಅಥವಾ ಬಿಡ್ಬೋದು. ಹೀಗೆ ನೋಡಿ ಕಂಟಿನ್ಯೂಸ್ ಆಗಿ ಮಗ್ಚ್ತಾ ಹೋದಂಗೆ ಅದು ತಳ ಎಲ್ಲ ಬಿಟ್ಕೊಳ್ತಾ ಬರುತ್ತೆ. ಮತ್ತೆ ಫುಲ್ ಬಬಲ್ ಥರ ನೋಡಿ, ಫುಲ್ ಪೊಳ್ ಥರ ಅನಿಸ್ತಾ ಇದೆ ಅಲ್ವಾ? ನೋಡಿದ್ರೆ ಗೊತ್ತಾಗುತ್ತೆ. ಈ ತರ ಹದಕ್ಕೆ ಬರಬೇಕು. ಮತ್ತೆ ಈಗಾಗಲೇ ನಾನು ಸುಮಾರಷ್ಟು ರೀತಿ ಮೈಸೂರು ಪಾಕು, ಪರ್ಫೆಕ್ಟ್ ಆಗಿರುವಂತಹ ಮೈಸೂರು ಪಾಕು ಅಳತೆ ಜೊತೆಗೆ ಪೋಸ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ಇದೆಲ್ಲದನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನ ಹಾಕಿರ್ತೀನಿ. ಮತ್ತೆ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನೆಲ್ ನೋಡ್ತಾ ಇದ್ದೀರಿ ಅಂತ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ಹಾಗೆ ಈ ಹದಕ್ಕೆ ಬಂದ ಮೇಲೆ ರೆಡಿ ಮಾಡ್ಕೊಂಡಿರೋಂತಹ ಮೌಲ್ಡ್ಗೆ ಈಗ ನಾನು ಇದನ್ನ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಈಗೇನು ತೋರಿಸಿದ್ದೀನಿ ಅಲ್ವಾ, ಅದೇ ಹದಕ್ಕೇನೆ ನೀವು ಇದನ್ನ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು. ಇಲ್ಲ ಅಂದ್ರೆ ಇನ್ನೂ ಜಾಸ್ತಿ ನೀವು ಮಗಚ್ಕೊಂಡ್ರೆ ಆಮೇಲೆ ಪುಡಿ ಆಗಿಬಿಡುತ್ತೆ. ಸೊ ಇದು ಒಂದು ಪರ್ಫೆಕ್ಟ್ ಆಗಿರುವಂತಹ ಹದ. ಈ ಹದಕ್ಕೆ ನೀವು ಮೌಲ್ಡ್ ಹಾಕ್ಕೊಂಡ್ರೆ ಚೆನ್ನಾಗಿ ಮೇಲ್ಗಡೆ ಎಲ್ಲ ಟ್ಯಾಪ್ ಮಾಡಿ ರೆಡಿ ಮಾಡ್ಕೊಳ್ಳಿ. ಮತ್ತೆ ಒಂದು ಸ್ವಲ್ಪ ಯಾವುದಾದ್ರೂ ನಿಮಗೆ ಡೆಕೋರೇಷನ್ಗೆ ಬೇಕು ಅಂದರೆ ಹಾಕ್ಕೊಳ್ಬಹುದು. ನಾನು ಒಂದು ಸ್ವಲ್ಪ ಕೇಸರ್ ಸ್ಟೆಂಡ್ಸನ್ನು ಹಾಕ್ಕೊಂಡಿದ್ದೀನಿ. ಈಗ ಅದು ಫುಲ್ ತಣ್ಣಗಾಗಬಾರ್ದು, ಸ್ವಲ್ಪ ಬಿಸಿಯಾಗಿದೆ ಅಂದರೆ ನೀವು ಮೌಲ್ಡ್ಗೆ ಹಾಕಿ ಒಂದು 5-6 ನಿಮಿಷ ಆದಮೇಲೆ ಈ ಥರ ಕಟ್ ಮಾಡಿ ಮಾರ್ಕ್ ಮಾಡಿ ಇಟ್ಕೊಳ್ಳಿ. ಆಮೇಲೆ ಒಂದು ಹಾಫ್ ಆನ್ ಅವರಿಂದ 1/4 ಗಂಟೆ ನೀವು ಬಿಟ್ಟು ಒಂದು ಪ್ಲೇಟ್ಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ತುಂಬ ಟೇಸ್ಟಿಯಾಗಿ ಒಂದು ಅಮೃತ ಫಲ ರೆಡಿ ಆಗುತ್ತೆ. ಅಮೃತದ ಹಾಗೆ ಟೇಸ್ಟ್ ಇರುತ್ತೆ, ಅಷ್ಟೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಖಂಡಿತ ನೀವು ಒಮ್ಮೆ ಅಮೃತ ಫಲನ ಮಾಡಿ ನೋಡಿ. ಮತ್ತೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ನೋಡಿ ಅಲ್ವಾ ಎಷ್ಟು ಸಾಫ್ಟ್ ಆಗಿ ಚೆನ್ನಾಗಿದೆ. ಮತ್ತೆ ನಿಮ್ಗೆ ಯಾವುದಾದ್ರೂ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ. ಮತ್ತೆ ಇವತ್ತಿನ ಈ ಅಮೃತ ಫಲ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಫ್ರೆಂಡ್ಸ್. ಮತ್ತೆ ನಿಮ್ಗೆಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವಿಡಿಯೋ ಇಷ್ಟ ಆಗಿದ್ದಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.